ಅರ್ಥಶಾಸ್ತ್ರದ ಪರಿಚಯ 12ನೇ ತರಗತಿಯ 1ನೇ ಪಾಠ. ನಮ್ಮ ಸುತ್ತಮುತ್ತಲಿನ ಸಮಾಜವನ್ನು ವೀಕ್ಷಿಸಿದರೆ ಜನರು ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ನಿರಂತರವಾಗಿರೋದನ್ನು ಕಾಣ್ತೀವಿ. ಅಂದ್ರೆ ನಮ್ಮ ಸಮಾಜವನ್ನು ವೀಕ್ಷಣೆ ಮಾಡಿದಾಗ ಜನ ಏನು ಮಾಡ್ಕೊತಾರಪ್ಪ ಅಂದರೆ ಇಲ್ಲಿ ಯಾವುದಾದ್ರೂ ಒಂದು ಕೆಲಸದಲ್ಲಿ ಏನು ಮಾಡೋದು ತೊಡಗಿದ್ದಾರೆ ಅಂತ ಅರ್ಥ ಕಾಣ್ತದೆ. ಹೀಗೆ ಒಬ್ಬ ವ್ಯಕ್ತಿಯು ತನ್ನಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು, ಸಂಪನ್ಮೂಲಗಳಿಂದ ಯಾವನ್ನು ಬರ್ತದೆ ಅದರಲ್ಲಿ ಪ್ರಮುಖ ಉತ್ಪಾದನಾಂಗಗಳಂತೇಳಿ ತಿಳಿದುಕೊಳ್ಳಬಹುದು. ಭೂಮಿ, ಶ್ರಮ, ಬಂಡವಾಳ. ನೋಡ್ರಿ, ತನ್ನಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ತನ್ನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುತ್ತಾನೆ. ತನ್ನ ಅಗತ್ಯತೆಗಳನ್ನು, ತನ್ನ ಬಯಕೆಗಳನ್ನು ಏನು ಮಾಡ್ತಾನೆ ಅಂತ ಇಲ್ಲಿ ಪೂರೈಸಿಕೊಳ್ಳುತ್ತಾನೆ. ಅವನಿಗೆ ಏನು ಬೇಕಾದಂಥ ವಸ್ತುಗಳನ್ನಾಗಿರ್ಬೋದು, ಇಲ್ಲಿ ಬೇರೆ ಬೇರೆ ರೀತಿ ಏನಪ್ಪ ಅಂದ್ರೆ ವಸ್ತುಗಳಾಗಿರ್ತವೆ, ಇವೆಲ್ಲವನ್ನ ಏನು ಮಾಡ್ತಾನಂತ ಪಡೆದುಕೊಳ್ತಾನೆ. ಯಾವುದೇ ವ್ಯಕ್ತಿ ತನ್ನ ಅಗತ್ಯತೆಗಳಿಗೆ ಹೋಲಿಸಿದಾಗ ಅಪರಿಮಿತ ಸಂಪನ್ಮೂಲಗಳನ್ನು ಹೊಂದಿರೋದಿಲ್ಲ. ಅಂದ್ರೆ ಅವನ ಅಗತ್ಯತೆ ಬಯಕೆಗಳು ಏನಾಗಿವೆ ಅಂದ್ರೆ ಬಯಕೆಗಳಿಗೆ ಹೋಲಿಕೆ ಮಾಡಿದಾಗ ಬಯಕೆಗಳು ಏನಾಗಿವೆ ಅಂದ್ರೆ ಇಲ್ಲಿ ಅಪರಿಮಿತವಾಗ್ಯಾವ. ನಮ್ಮ ಬಯಕೆಗಳು ಏನಾಗಿವೆ ಇಲ್ಲಿ ಅಪರಿಮಿತವಾಗ್ಯಾವ. ಆದರೆ ಸಂಪನ್ಮೂಲಗಳು ಮಾತ್ರ ಏನದಾವ ಇಲ್ಲಿ ಮಿತ ಪ್ರಮಾಣದಲ್ಲಿದ್ದಾವೆ. ಆದ್ದರಿಂದ ತನ್ನ ಅಗತ್ಯತೆಗಳಿಗೆ ಹೋಲಿಕೆ ಮಾಡಿದಾಗ, ತನ್ನ ಬಯಕೆಗಳನ್ನು ಹೋಲಿಸಿದಾಗ ಅವನ ಹತ್ರ ಏನಿಲ್ಲ ಅನ್ನೋದು ಕಂಡು ಬರ್ತಂದ್ರೆ ಆತನ ಹತ್ರ ಸಂಪನ್ಮೂಲ ಅಂದ್ರೆ ಇಲ್ಲಿ ಹಣ ಅಂತ ತಿಳ್ಕೊಬೋದು. ಇಲ್ಲಿ ಹಣ ಅನ್ನೋದೇನಪ್ಪ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ. ಈ ಆರ್ಥಿಕತೆಯು ವ್ಯಕ್ತಿಯು ಮಿತವಾದ ಸಂಪನ್ಮೂಲ ಹೊಂದಿರೋದ್ರಿಂದ ಆತನಿಗೇನಪ್ಪ ಅಂದ್ರೆ ಆಯ್ಕೆಯ ಸಮಸ್ಯೆ ಅನಿವಾರ್ಯವಾಗ್ತದೆ. ನೋಡ್ರಿ, ಇಲ್ಲೇನಾಗ್ತಾನಂತ ಪ್ರಮುಖವಾಗಿ ಇಲ್ಲಿ ಮಿತವಾದಂಥ ಸಂಪನ್ಮೂಲಗಳದಾವು. ನೋಡ್ರಿ, ಮಿತವಾದ ಸಂಪನ್ಮೂಲಗಳಿರೋದ್ರಿಂದ ನಮ್ಮ ಬಯಕೆಗಳೇನಾಗಿವೆ ಇಲ್ಲಿ ಅಪರಿಮಿತವಾಗ್ಯಾವ. ಮಿತವಾದ ಸಂಪನ್ಮೂಲಗಳು ಬಯಕೆಗಳು ಅಪರಿಮಿತವಾಗಿದ್ದರಿಂದ ಯಾವ ಸಮಸ್ಯೆ ಉದ್ಭವಿಸ್ತದೆ ಅಂತ ಹೇಳ್ತಾನಂತ ಆಯ್ಕೆಯ ಸಮಸ್ಯೆ ಏನಾಗ್ತದೆ ಇಲ್ಲಿ ನಮ್ಗೆ ಉದ್ಭವಿಸುತ್ತದೆ ಅಂತೇಳಿ ಹೇಳಬಹುದು. ಅದೇ ರೀತಿ ನೋಡಿದಾಗ ಈ ಆರ್ಥಿಕತೆಯಲ್ಲಿ ಪ್ರಮುಖವಾದಂಥ 3 ಸಮಸ್ಯೆಗಳು ಕಂಡು ಬರ್ತಾವೆ. ಅವಕ್ಕೆ ಏನಂತ ಕರಿತೀವಿ ಅಂದ್ರೆ ಕೇಂದ್ರೀಯ ಆರ್ಥಿಕ ಸಮಸ್ಯೆಗಳಂತ ಕರಿತೀವಿ. ಪ್ರಮುಖವಾಗಿ ಇಲ್ಲಿ ಸರಕು ಸೇವೆಗಳ ಉತ್ಪಾದನೆ, ವಿನಿಮಯ, ಅನುಭೋಗ ಮತ್ತು ಬದುಕಿನ ಮೂಲಭೂತ ಆರ್ಥಿಕ ಚಟುವಟಿಕೆಗಳ ಕುರಿತು ಏನಪ್ಪ ಅಂದ್ರೆ ಇಲ್ಲಿ ಅಧ್ಯಯನ ಮಾಡ್ತೀವಿ. ಪ್ರಮುಖ ಏನಪ್ಪ ಅಂದ್ರೆ ಉತ್ಪಾದನೆ, ವಿತರಣೆ, ವಿನಿಮಯ, ಅನುಭೋಗ ಇವೇನದು ಅಂದ್ರೆ ಆರ್ಥಿಕ ಚಟುವಟಿಕೆಗಳಾಗಿವೆ. ಆರ್ಥಿಕ ಚಟುವಟಿಕೆಗಳಾಗಿವೆ ಯಾವ್ಯಾವು? ಉತ್ಪಾದನೆ, ವಿತರಣೆ, ವಿನಿಮಯ, ಅನುಭೋಗ. ಇದರ ಜೊತೆಗೆ ಈ ಆರ್ಥಿಕ ಚಟುವಟಿಕೆಗಳ ಮಾರ್ಗದಲ್ಲಿ ಪ್ರತಿಯೊಂದು ಸಮಾಜವು ಸಂಪನ್ಮೂಲಗಳ ಕೊರತೆಯನ್ನು ಎದುರಿಸಬೇಕಾಗುತ್ತದೆ. ನೋಡ್ರಿ, ಇವು ಆರ್ಥಿಕ ಏನಪ್ಪ ಅಂದ್ರೆ ಚಟುವಟಿಕೆಗಳ ಉತ್ಪಾದನೆ, ವಿತರಣೆ, ವಿನಿಮಯ, ಅನುಭೋಗ ಇವುಗಳೇನಪ್ಪ ಅಂದ್ರೆ ಸಂಪನ್ಮೂಲಗಳ ಕೊರತೆ ಇದೆ. ಇಲ್ಲಿ ಯಾವ ಕೊರತೆ ಅದಂದ್ರೆ ಸಂಪನ್ಮೂಲಗಳ ಏನಪ್ಪ ಅಂದ್ರೆ ಕೊರತೆ ಕಂಡು ಬರ್ತದ. ಆದ್ದರಿಂದ ಸಂಪನ್ಮೂಲ ಕೊರತೆಯನ್ನು ಏನು ಹುಟ್ಟಾಗ್ತದಂದ್ರೆ ಇಲ್ಲಿ ಆಯ್ಕೆಯ ಸಮಸ್ಯೆ ಹುಟ್ಟಾಗ್ತದೆ. ಆಯ್ಕೆಯ ಸಮಸ್ಯೆ ಯಾಕೆ ಹುಟ್ಟುತ್ತದಂದ್ರೆ ಸಂಪನ್ಮೂಲಗಳ ಕೊರತೆಯಿಂದ. ಒಂದು ವರ್ಷ ಪ್ರಶ್ನೆ ಕೇಳ್ತಾನೆ, ಆಯ್ಕೆಯ ಸಮಸ್ಯೆ ಉದ್ಭವಿಸಲು ಕಾರಣವೇನು? ಬಯಕೆಗಳು ಅಪರಿಮಿತವಾಗಿಯೂ ಸಂಪನ್ಮೂಲಗಳು ಕೊರತೆಯಲ್ಲದವ. ಆದ್ದರಿಂದ ನಮ್ಮಲ್ಲಿ ಯಾವ ಸಮಸ್ಯೆ ಉದ್ಭವಿಸ್ತದೆ ಅಂದ್ರೆ ಆಯ್ಕೆಯ ಸಮಸ್ಯೆ ಉದ್ಭವಿಸ್ತದೆ. ಈ ಸಂದರ್ಭದಲ್ಲಿ ಪ್ರತಿಯೊಂದು ಅರ್ಥವ್ಯವಸ್ಥೆ ಏನಪ್ಪ ಅಂದ್ರೆ ಮೂಲಭೂತವಾದಂಥ ಸಮಸ್ಯೆಗಳನ್ನು ಏನು ಮಾಡಬೇಕಲ್ಲಿ ಎದುರಿಸಬೇಕಾಗ್ತದೆ. ಯಾವ್ಯಾವ ಸಮಸ್ಯೆಗಳಂದ್ರೆ ಒಂದನೇದಾಗಿ ನೋಡಿದಾಗ ಏನನ್ನು ಉತ್ಪಾದಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು, ಎರಡನೇದು ಹೇಗೆ ಉತ್ಪಾದಿಸಬೇಕು, 3 ಯಾರಿಗಾಗಿ ಏನಪ್ಪ ಅಂದ್ರೆ ಈ ಉತ್ಪಾದನೆ ಮಾಡೋ ಸರಕುಗಳನ್ನು ಉತ್ಪಾದಿಸಬೇಕು. ಇವು 3 ಸಮಸ್ಯೆಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ಪ್ರಮುಖವಾಗಿ ಕೇಂದ್ರೀಯ ಆರ್ಥಿಕ ಸಮಸ್ಯೆಯಲ್ಲಿ ಏನಪ್ಪ ಅಂದ್ರೆ ಕಂಡು ಬರ್ತಾವ. ಎಷ್ಟು ಸಮಸ್ಯೆಗಳಿದಾವೆ ಅಂದ್ರೆ 3 ಸಮಸ್ಯೆಗಳಿದಾವೆ. ಒಂದೇ ಸಮಸ್ಯೆ ಯಾವುದಂದ್ರೆ ಏನನ್ನು ಉತ್ಪಾದಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಯಾರಿಗಾಗಿ ಈ ಸರಕುಗಳನ್ನು ಉತ್ಪಾದಿಸಬೇಕು ಅನ್ನೋದೇನಪ್ಪ ಅಂದ್ರೆ ಪ್ರಮುಖವಾದಂತಹ ಸಮಸ್ಯೆಗಳಿರ್ತಾವೆ. ಒಂದನೇದನ್ನು ನೋಡಿದಾಗ ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು. ಇಲ್ಲಿ ಪ್ರತಿಯೊಂದು ಸಮಾಜವು ತಾನು ಉತ್ಪಾದಿಸಬಹುದಾದ ಸರಕು ಮತ್ತು ಸೇವೆಗಳನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸ ಸಾಧ್ಯ ಎಂಬುದನ್ನು ನಿರ್ಧರಿಸಬೇಕಾಗುತ್ತದೆ. ನೋಡ್ರಿ, ಇಲ್ಲೇನಪ್ಪ ನಮ್ಮ ಸುತ್ತಮುತ್ತಲಿನ ಸಮಾಜವನ್ನು ನೋಡಿದಾಗ ಇರ್ತಕ್ಕಂಥ ಏನಪ್ಪ ಅಂದ್ರೆ ಸರಕುಗಳನ್ನು ಬಳಸಿಕೊಂಡು, ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಲು ಸಾಧ್ಯವಿದೆ ಎಂಬುದನ್ನು ಮೊದಲು ನಿರ್ಧಾರ ಮಾಡಬೇಕು. ನಮ್ಮ ಹತ್ರಪ್ಪ ಸರಕುಗಳು ಎಷ್ಟದಾವ ಅಂದ್ರೆ ಕಚ್ಚಾ ವಸ್ತುಗಳು ಎಷ್ಟದಾವ, ಈ ಕಚ್ಚಾ ವಸ್ತುವನ್ನು ತೆಗೆದುಕೊಂಡು ಎಷ್ಟು ಪ್ರಮಾಣದಲ್ಲಿ ಸಿದ್ಧ ವಸ್ತುಗಳನ್ನು ತಯಾರಿಸಬಹುದು ಎಂಬುದನ್ನು ಮೊದಲು ನಿರ್ಧಾರ ಮಾಡಬೇಕು. ಎರಡನೇದು ಜನರಿಗೆ ಹೆಚ್ಚು ಅವಶ್ಯವಿರುವ ಇಂಪಾರ್ಟೆಂಟ್. ನೋಡ್ರಿ, ಜನರಿಗೆ ಅತಿ ಹೆಚ್ಚು ಅವಶ್ಯ ಇರ್ತಕ್ಕಂಥ ಆಹಾರ, ಬಟ್ಟೆಯಾಗಿದೆ ಅದು, ಬಟ್ಟೆ, ವಸತಿ ಉತ್ಪಾದಿಸಬೇಕು. ಅಥವಾ
ಹೆಚ್ಚು ಐಷಾರಾಮಿ ವಸ್ತುಗಳನ್ನು ಉತ್ಪಾದಿಸಬೇಕು. ನೋಡಿರಿ, ಇವುಗಳನ್ನು ನೋಡಿದಾಗ ಬಡತನದಲ್ಲಿರ್ತಕ್ಕಂಥವ್ರಿಗೆ ಆಹಾರ ಉತ್ಪಾದನೆ ಮಾಡಬೇಕು, ಬಟ್ಟೆ ಉತ್ಪಾದನೆ ಮಾಡಬೇಕು, ವಸತಿ ಏನಪ್ಪ ಅಂದ್ರೆ ಇರ್ಲಕ್ಕೆ ವ್ಯವಸ್ಥೆ ಮಾಡಬೇಕು, ಅಥವಾ ಶ್ರೀಮಂತರಿಗೆ ಐಷಾರಾಮಿ ಸರಕನ್ನು ಉತ್ಪಾದಿಸಬೇಕು. ಉತ್ಪಾದನೆ ಏನು ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಬಡವರಿಗೆ ಉತ್ಪಾದನೆ ಮಾಡಬೇಕು ಅಥವಾ ಶ್ರೀಮಂತರಿಗೆ ಉತ್ಪಾದನೆ ಮಾಡಬೇಕು. ಅದೇ ರೀತಿ ಹೆಚ್ಚು ಕೃಷಿ ಸಲಕರಣೆಗಳನ್ನು ಉತ್ಪಾದಿಸಬೇಕು. ಕೃಷಿ ಸಲಕರಣೆಗಳೇನಪ್ಪ ಅಂದ್ರೆ ನಮಗೆ ನೇಗಿಲಾಗಿರ್ಬೋದು, ಹೌದಾ, ಇಲ್ಲಿ ಟ್ರ್ಯಾಕ್ಟರಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ವಸ್ತುಗಳಾಗಿರ್ಬೋದು, ಈ ಕೃಷಿ ಸಲಕರಣೆ ಉತ್ಪಾದನೆ ಮಾಡಬೇಕು. ಅಥವಾ ಕೈಗಾರಿಕಾ ಸಲಕರಣೆಗಳನ್ನು ಕಚ್ಚಾ ವಸ್ತುಗಳನ್ನಾಗಿ ಸಿದ್ಧ ವಸ್ತುಗಳನ್ನೇ ಮಾಡೋದೇನಪ್ಪ ಅಂದ್ರೆ ಕೈಗಾರಿಕೆ. ಈ ಕೈಗಾರಿಕಾ ಸಲಕರಣೆಗಳೇನಪ್ಪ ಅಂದ್ರೆ ಉತ್ಪಾದನೆ ಮಾಡಬೇಕು. ಇದೊಂದು ಪ್ರಮುಖವಾದಂಥ ಸಮಸ್ಯೆ ಆಗಿದೆ. ನಂತರ ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ಹೆಚ್ಚು ಸಂಪನ್ಮೂಲ ಬಳಸಬೇಕು, ಅಥವಾ ಮಿಲಿಟರಿ ಸೇವೆಗಳ ಮೇಲೆ ಹೆಚ್ಚು ಸಂಪನ್ಮೂಲವನ್ನು ಬಳಸಬೇಕು. ಇರ್ತಕ್ಕಂಥ ಸಂಪನ್ಮೂಲ ಮಿತ ಪ್ರಮಾಣದಲ್ಲಿರುವುದರಿಂದ ನಮ್ಮ ಬಯಕೆಗಳು ಜಾಸ್ತಿ ಇದಾವೆ. ನಾವೇನು ಮಾಡ್ಕೊಂಡ್ರೆ ಶಿಕ್ಷಣಕ್ಕೆ ಹಣ ವೆಚ್ಚ ಮಾಡಬೇಕು, ಆರೋಗ್ಯದ ಮೇಲೆ ವೆಚ್ಚ ಮಾಡಬೇಕು, ಅಥವಾ ನಮ್ಮ ದೇಶವನ್ನು ರಕ್ಷಣೆ ಮಾಡೋ ಸಂಬಂಧ ಮಿಲಿಟರಿ ಸೇವೆಗೆ ಹಣವನ್ನು ವೆಚ್ಚ ಮಾಡಬೇಕು ಅನ್ನೋದು ಕೂಡ ಒಂದು ಪ್ರಮುಖವಾದಂಥ ಸಮಸ್ಯೆ ಬರ್ತದೆ. ಅದೇ ರೀತಿ ಮೂಲ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಅಥವಾ ಉನ್ನತ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು. ಮೂಲ ಶಿಕ್ಷಣದ ಪ್ರಾರಂಭದ 1ರಿಂದ ಅಂದ್ರೆ 10ನೇ ತರಗತಿ ಮೂಲ ಶಿಕ್ಷಣ ಅಂತ ಕರಿತೀವಿ. ಇದಕ್ಕೆ ಹೆಚ್ಚೇನಪ್ಪ ಅಂದ್ರೆ ಸರ್ಕಾರ ಆದ್ಯತೆ ನೀಡಬೇಕು. ಅಥವಾ ಉನ್ನತ ಶಿಕ್ಷಣ ಇಲ್ಲೇನಪ್ಪ ಅಂದ್ರೆ PU ಹಂತದ ನಂತರ ಅಥವಾ 10ನೇ ತರಗತಿ ನಂತರ ಬರ್ತಕ್ಕಂಥ ಉನ್ನತ ಶಿಕ್ಷಣಪ್ಪ ಅಂದ್ರೆ ಸರ್ಕಾರ ಅತಿ ಹೆಚ್ಚು ಆದ್ಯತೆ ನೀಡಬೇಕು ಅನ್ನೋದು ಪ್ರಮುಖವಾದಂಥ ಒಂದು ಸಮಸ್ಯೆ ಬರ್ತದೆ. ಅದಾದ ನಂತರ ಅನುಭೋಗದ ಸರಕುಗಳು ಉತ್ಪಾದಿಸಬೇಕೇ ಅಥವಾ ನಾಳಿನ ಉತ್ಪಾದನೆಗೆ ಅನುಭವವನ್ನು ವೃದ್ಧಿಸುವ ಹೂಡಿಕೆಯ ಸರಕು ಉತ್ಪಾದಿಸಬೇಕು. ಅನುಭೋಗದ ಸರಕು ಅಂದ್ರೆ ಇಲ್ಲಿ ಗೋಧಿ ಆಗಿರ್ಬೋದು, ಅಂದರೆ ಯಾವುದೇ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಬೇಕು, ಅಥವಾ ನಾಳಿನ ಉತ್ಪಾದನೆಗೆ ಅನುಭವವನ್ನು ವೃದ್ಧಿಸಿ. ನಾಳಿನ ಉತ್ಪಾದನೆಪ್ಪ ಅಂದ್ರೆ ಬಟ್ಟೆ ತಯಾರು ಮಾಡಬೇಕೇನೋ, ಅಥವಾ ಪೆಟ್ರೋಲ್ ಬೇಕೇನೋ, ಡೀಸೆಲ್ ಬೇಕೇನೋ, ಅಂದರೆ ಹೂಡಿಕೆಯ ಸರಕು ಉತ್ಪಾದಿಸಬೇಕು. ಯಾವುದು ಉತ್ಪಾದನೆ ಮಾಡಬೇಕು ಅನ್ನೋದು ಪ್ರಮುಖವಾದಂಥ ಒಂದು ಸಮಸ್ಯೆ ಕಂಡು ಬರ್ತದಲ್ಲಿ. ಅಂದರೆ ಏನು ಉತ್ಪಾದನೆ ಮಾಡಬೇಕು, ನಾವು ಯಾರಿಗಾಗಿ ಅಂದರೆ ಶ್ರೀಮಂತರಿಗೆ ಉತ್ಪಾದನೆ ಮಾಡಬೇಕು, ಬಡವರಿಗೆ ಉತ್ಪಾದನೆ ಮಾಡಬೇಕು ಅನ್ನೋದು ಪ್ರಮುಖವಾಗಿರ್ತದೆ. ಎರಡನೇ ಸಮಸ್ಯೆ ಹೇಗೆ ಉತ್ಪಾದಿಸಬೇಕು. ನೋಡಿ, ಹೇಗೆ ಉತ್ಪಾದಿಸಬೇಕೆಂಬಲ್ಲಿ ದೇಶದಲ್ಲಿ ಸರಕು ಸೇವೆಗಳನ್ನು ಹೇಗೆ ಉತ್ಪಾದಿಸಬೇಕೆಂಬುದು ಆರ್ಥಿಕ ಮೂಲಭೂತ ಸಮಸ್ಯೆಗಳು. ಇದೊಂದು ಪ್ರಮುಖವಾದಂಥ ಸಮಸ್ಯೆ. ಇದರಲ್ಲಿ ಯಾವುದು ಬಳಸಬೇಕು, ನಾವು ಶ್ರಮವನ್ನು ಅತಿ ಹೆಚ್ಚು ಬಳಸಬೇಕು ಅಥವಾ ಬಂಡವಾಳವನ್ನು ಅತಿ ಹೆಚ್ಚು ಬಳಸಬೇಕೆಂಬುದು ಪ್ರಮುಖವಾದಂಥ ಸಮಸ್ಯೆ ಆಗಿರ್ತದೆ. ಅದರಲ್ಲಿ ಶ್ರಮ ಸಾಂದ್ರ ತಂತ್ರಜ್ಞಾನ ಮತ್ತು ಬಂಡವಾಳ ಸಾಂದ್ರ ತಂತ್ರಜ್ಞಾನ ನೋಡಿದಾಗ ಯಾವ ವಸ್ತುವಿನ ಉತ್ಪಾದನೆಯಲ್ಲಿ ಬಂಡವಾಳಕ್ಕಿಂತ ಶ್ರಮ ಅಧಿಕವಾಗಿದ್ದರೆ, ಏನು ಅಧಿಕವಾಗಿದ್ದಲ್ಲಿ ಶ್ರಮ ಅಧಿಕವಾಗಿದ್ದರೆ ಅದಕ್ಕೆ ಏನಂತ ಕರಿತೀವಿ ಅಂದರೆ ನಾವಿಲ್ಲಿ ಶ್ರಮ ಸಾಂದ್ರ ತಂತ್ರಜ್ಞಾನ ಅಂತ ಕರಿತೀವಿ. ಒಂದು ವೇಳೆ ವಸ್ತುವಿನ ಉತ್ಪಾದನೆಯಲ್ಲಿ ಶ್ರಮಕ್ಕಿಂತ ಬಂಡವಾಳ ಹೆಚ್ಚಾಗಿದ್ದರೆ, ಶ್ರಮ ಹೆಚ್ಚಾಗಿದ್ದರೆ ಶ್ರಮ ಸಾಂದ್ರ ತಂತ್ರಜ್ಞಾನ, ಬಂಡವಾಳ ಹೆಚ್ಚಾಗಿದ್ದರೆ ಬಂಡವಾಳ ಸಾಂದ್ರ ತಂತ್ರಜ್ಞಾನ. ಶ್ರಮ ಸಾಂದ್ರಕ್ಕೆ ಉದಾಹರಣೆ ನೋಡಪ್ಪ ಅಂದ್ರೆ ನಾವೇ ನೇರಪ್ಪ ಅಂದ್ರೆ ಜೋಳದ ರಾಶಿ ಮಾಡ್ತೀವಿ. ಇಲ್ಲೇನಪ್ಪ ಅಂದರೆ ಯಾವುದೇ ರೀತಿ ನಮ್ಮ ಮಷಿನ್ಗಳು ಹಚ್ಚಲ್ಲ. ಇಲ್ಲಿ ಬಂಡವಾಳ ಸಾಂದ್ರ ತಂತ್ರಜ್ಞಾನದಲ್ಲಿ ಪಂಜಾಬ್ ಮೆಷಿನ್ ನೋಡ್ತೀವಿ ನಾವು. ಇಲ್ಲಿ ಪಂಜಾಬ್ ಮೆಷಿನ್ ಏನಪ್ಪ ಅಂದ್ರೆ ಇಲ್ಲಿ ತೊಗರಿ ರಾಶಿ ಆಗಿರ್ಬೋದು, ಜೊತೆಗೇನಪ್ಪ ಅಂದ್ರೆ ಗೋಧಿ ರಾಶಿ ಆಗಿರ್ಬೋದು. ಇವೆಲ್ಲ ರಾಶಿಗಳು ನೋಡಿದಾಗ ಬಂಡವಾಳ ಅಂದರೆ ಒಂದು ಸಲ ಹೋಗ್ಬಿಟ್ಟು ರಾಶಿಯೇ ಬಿಡ್ತದೆ. ಅದೇ ಶ್ರಮ ಸಾಂದ್ರಲ್ಲಿ ಅವುಗಳೇನಪ್ಪ ಅಂದ್ರೆ ತೊಗರಿ ಕೊಯ್ಬೇಕು, ಕಟ್ ಮಾಡೇನಪ್ಪ ಅಂದ್ರೆ ಮತ್ತೆ ಅವನು ಬಿಡಿಬೇಕು, ರಾಶಿ ಮಾಡಬೇಕು. ಇವೆಲ್ಲವನ್ನು ನೋಡಿದಾಗ ಮಾನವನ ಶ್ರಮ ಏನಾಗಿರ್ತದೆ ಅಧಿಕವಾಗಿರ್ತದೆ, ಬಂಡವಾಳದಲ್ಲಿ ಕಡಿಮೆಯಾಗಿರ್ತದೆ. ಆದರೆ ಸಂಪೂರ್ಣವಾಗಿ ಬಂಡವಾಳದ ಮೇಲೆ ಏನಪ್ಪ ಅಂದ್ರೆ ನಿಂತಿರೋದ್ರಿಂದ ಇದೇನಾಗಿರ್ತದೆ ಬಂಡವಾಳ ಸಾಂದ್ರ ಅಂತೇಳಿ ಕರಿತೀವಿ. ಒಟ್ಟಾರೆಯಾಗಿರಪ್ಪ ತಂತ್ರಜ್ಞಾನ ಆಯ್ದುಕೊಳ್ಳಬೇಕಾದ್ರೆ ದೇಶದಲ್ಲಿ ಲಭ್ಯ ಇರ್ತಕ್ಕಂಥ ಸಂಪನ್ಮೂಲಗಳ ಮೇಲೆ ಏನು ಮಾಡೋಕೆ ನಾವಿಲ್ಲಿ ನಿಲ್ಲಬೇಕಾಗ್ತದೆ. ನಂತರ ಮೂರನೇ ನೋಡಿದಾಗ ಪ್ರಮುಖವಾಗಿ ಏನಪ್ಪ ಅಂದ್ರೆ ಯಾರಿಗಾಗಿ ಸರಕುಗಳನ್ನು ಉತ್ಪಾದನೆ ಮಾಡಬೇಕು. ನೋಡಿ, ಯಾರಿಗೆ ಉತ್ಪಾದಿಸಬೇಕು ಅನ್ನೋದು ಮುಖ್ಯವಾಗಿ ಸರಕು ಮತ್ತು ಸೇವೆಗಳು ಜನರಲ್ಲಿ ಹೇಗೆ ವಿತರಣೆ ಮಾಡಬೇಕು. ಈಗಾಗಲೇನಪ್ಪ ಅಂದ್ರೆ ಒಂದೇ ಸಮಸ್ಯೆ ನೋಡಿದಾಗ ಏನನ್ನು ಉತ್ಪಾದನೆ ಮಾಡ್ಬೇಕಂತ ನೋಡಿ, ನಾವಲ್ಲಿ ಉತ್ಪಾದನೆ ಮಾಡೀವಿ, ಎಷ್ಟು ಪ್ರಮಾಣದಲ್ಲಿತ್ತು ನೋಡಿವಿ. ಏನನ್ನು ಒಂದಲ್ಲಿ ಉತ್ಪಾದನೆ ಮಾಡಿದಾಗ ಉತ್ಪಾದನೆ ಮಾಡಿದ ಸರಕುಗಳು ಜನರಿಗೆ ಹೇಗೆ ವಿತರಣೆ ಮಾಡಬೇಕು. ನೇರವಾಗಿ ಮನೆಗೆ ಕೊಡೋದಾಗ್ತದೆ ಎಲ್ಲರಿಗೆ ಆಗಲ್ಲ. ಅದರಲ್ಲಿ ಯಾವ ರೀತಿ ವಿತರಣೆ ಮಾಡಬೇಕು ಅನ್ನೋದು ಕೂಡ ಒಂದು ಪ್ರಮುಖವಾದಂಥ ಸಮಸ್ಯೆ ಆಗಿರ್ತದೆ. ನಂತರ ಸರಕು ಮತ್ತು ಸೇವೆಗಳನ್ನು ಯಾರಿಗಾಗಿ ಉತ್ಪಾದಿಸುವುದು ಮತ್ತು ಇದು ಅರ್ಥವ್ಯವಸ್ಥೆ ಮತ್ತೊಂದು ಸಮಸ್ಯೆ. ನೋಡ್ರಿ, ಯಾರಿಗಾಗಿ ಉತ್ಪಾದಿಸಬೇಕು, ಬಡವರಿಗಾಗಿ ಉತ್ಪಾದಿಸಬೇಕು ಅಥವಾ ಶ್ರೀಮಂತರಿಗಾಗಿ ಉತ್ಪಾದಿಸಬೇಕು ಅಥವಾ ಮಧ್ಯಮ ವರ್ಗದವರಿಗೆ ಉತ್ಪಾದಿಸಬೇಕು. ಒಂದು ದೇಶದಲ್ಲಿಪ್ಪ ಅಂದ್ರೆ ಗೋಧಿ ವಿರಳವಾಗಿದೆ ಅಂದರೆ ಅದನ್ನು ಶ್ರೀಮಂತರಿಗಾಗಿ ಉತ್ತರಿಸಬೇಕು ಅಥವಾ ಬಡವರಿಗಾಗಿ ಉತ್ತರಿಸಬೇಕು. ಅಂದ್ರೆ ಅತ್ಯಂತ ಗೋಧಿ ಕಡಿಮೆ ಇದೆ,
ಅದು ಯಾರೇ ಶ್ರೀಮಂತರಿಗೆ ಕೊಡಬೇಕು, ಬಡವರಿಗೆ ಕೊಡಬೇಕು. ಶ್ರೀಮಂತರಿಗೆ ಕೊಟ್ಟರೆ ಏನಪ್ಪ ಅಂದ್ರೆ ಅವ್ರು ಇನ್ನೂ ದೇಶಕ್ಕಿಂತ ಆದಾಯ ಹೆಚ್ಚಿಗೆ ಬರ್ತದೆ. ಬಡವರಿಗೆ ಆಗಿ ಕೊಟ್ಟಪ್ಪ ಅಂದ್ರೆ ಬಡತನ ಕಡಿಮೆ ಆಗ್ತದೆ. ಇವೆರಡನ್ನಪ್ಪ ಅಂದ್ರೆ ಪ್ರಮುಖವಾದ ಸಮಸ್ಯೆ ಆಗ್ಯಾವ. ಯಾರಿಗೆ ಉತ್ತರಿಸಬೇಕು ಅನ್ನೋದು ಕೂಡ ಒಂದು ಸಮಸ್ಯೆ ಆಗ್ಯದ. ಹೀಗೆ ಪ್ರತಿಯೊಂದು ಆರ್ಥಿಕತೆಯು ಕೊರತೆಯ ಸಂಪನ್ಮೂಲಗಳನ್ನು ವಿಭಿನ್ನ ಸರಕು ಮತ್ತು ಸೇವೆಗಳ ಸಂಭವನೀಯ ಉತ್ಪಾದನೆಗೆ ಹೇಗೆ ಹಂಚಿಕೆ ಮಾಡಬೇಕು ಮತ್ತು ಉತ್ಪಾದಿಸಿದ ಸರಕು ಮತ್ತು ಸೇವೆಗಳನ್ನು ಜನರಿಗೆ ಹೇಗೆ ವಿತರಣೆ ಮಾಡಬೇಕು ಅನ್ನೋದು ಪ್ರಮುಖವಾದಂಥ 3 ಸಮಸ್ಯೆಗಳೇನು ಮಾಡ್ತಾವೆ ನಮಗಿಲ್ಲಿ ಕಂಡು ಬರ್ತಾವೆ. ನಂತರ ನೋಡಿದಾಗ ಪ್ರಮುಖವಾಗಿ ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂದ್ರೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ಅರ್ಥಶಾಸ್ತ್ರವನ್ನು 3 ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ. ಒಂದನೇದೇನಪ್ಪ ಅಂದ್ರೆ ಕೇಂದ್ರೀಯ ಯೋಜಿತ ಆರ್ಥಿಕತೆ, ಎರಡನೇದು ಮಾರುಕಟ್ಟೆ ಆರ್ಥಿಕತೆ, 3 ಮಿಶ್ರ ಆರ್ಥಿಕತೆ. ಅಂದರೆ ಕೇಂದ್ರೀಯ ಅಂದ್ರೆ ಸಮಾಜವಾದಿ, ರೀ. ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂದರೆ ಬಂಡವಾಳಶಾಹಿಗಳು. ನಂತರ ಮಿಶ್ರ ಆರ್ಥಿಕತೆ, ಎರಡನೇ ಪದ ಸಮಾಜವಾದಿ ಮತ್ತು ಬಂಡವಾಳ ಸೇರಿದಕ್ಕೆ ಅಂತ ಕರಿತೀವಿ ಅಂತ ನಾವಿಲ್ಲಿ ಮಿಶ್ರ ಆರ್ಥಿಕತೆ ಅಂತ ಕರಿತೀವಿ. ನಂತರ ನೋಡಿದಾಗ ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂದರೆ ಪ್ರಶ್ನೆ ಕೇಳ್ತಾನೆ. ಒಂದು ದೇಶದ ಆರ್ಥಿಕತೆಯಲ್ಲಪ್ಪ ಅಂದ್ರೆ ಸರಕು ಮತ್ತು ಸೇವೆಗಳ ಉತ್ಪಾದನೆ, ನೋಡಿ ಉತ್ಪಾದನೆ, ವಿನಿಮಯ ಮತ್ತು ಅನುಭೋಗ, ಸರಕು ಸೇವೆಗಳ ಅನುಭೋಗ ಎಲ್ಲ ಸಂಬಂಧಿಸಿದ ನಿರ್ಧಾರಗಳು ಯಾರು ತಗೋಬೇಕಂದ್ರೆ ಇಲ್ಲಿ ಸರ್ಕಾರವೇ ತೆಗೆದುಕೊಳ್ಳುತ್ತಿದ್ದಾರೆ, ಸರ್ಕಾರವೇ ಕೈಗೊಳ್ಳುತ್ತಿದ್ದಾರೆ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಪ್ರಮುಖ ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ಕರಿತೀವಿ. ಅಂದರೆ ಉತ್ಪಾದನೆ ಆಗಿರ್ಬೋದು, ವಿತರಣೆ ಆಗಿರ್ಬೋದು, ವಿನಿಮಯ ಆಗಿರ್ಬೋದು, ಅನುಭೋಗವಾಗಿದ್ರು ಈ ಎಲ್ಲ ಕ್ರಿಯೆಗಳು ಏನಪ್ಪ ಅಂದ್ರೆ ನಿರ್ಧಾರಗಳು. ಈ ಎಲ್ಲ ನಿರ್ಧಾರಗಳು ಯಾರು ತಗೋಬೇಕಿಲ್ಲಿ ಸರ್ಕಾರವೇ ತೆಗೆದುಕೊಳ್ಳುತ್ತಿದ್ದಾರೆ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವಿಲ್ಲಿ ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ಕರಿತೀವಿ. ಇದರ ಉದ್ದೇಶ ಏನು ಹೊಂದಿರ್ತದೆ? ಪ್ರಮುಖವಾಗಿ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಮುಖ್ಯ ಉದ್ದೇಶ ಸಮಾಜದ ಅಭಿವೃದ್ಧಿ, ಹಿಂದುಳಿದ ಕಾರ್ಮಿಕರ, ಮಹಿಳೆಯ ಮಕ್ಕಳ ಅಭಿವೃದ್ಧಿಗಾಗಿ ಈ ಚಟುವಟಿಕೆಗಳು ಸರ್ಕಾರ ಮುನ್ನಡೆಸ್ತದೆ. ಯಾಕಂದ್ರೆ ಸಾಮಾನ್ಯವಾಗಿ ನೋಡಿದಾಗ ಬಂಡವಾಳಶಾಹಿಗಳ ಉದ್ದೇಶ ಏನಿರ್ತದೆ ಅತಿ ಹೆಚ್ಚು ಲಾಭ ಗಳಿಸೋದಿದ್ದಿರ್ತದ. ಆದರೆ ಸರ್ಕಾರವೇ ಸಂಪೂರ್ಣವಾದಂಥ ನಿರ್ಧಾರ ಕೈಗೊಳ್ಳೋದ್ರಿಂದ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಸಮಾಜವನ್ನು ಅಭಿವೃದ್ಧಿ ಮಾಡೋದೇನಪ್ಪ ಅಂದ್ರೆ ಪ್ರಮುಖವಾಗಿ ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಉದ್ದೇಶವಾಗಿರ್ತದೆ. ನಂತರ ನೋಡಿದಾಗ ಇದರ ಒಡೆತನ ಮತ್ತು ನಿಯಂತ್ರಣ ನೋಡಿದಾಗ ಈ ಆರ್ಥಿಕತೆಯಲ್ಲಿ ಎಲ್ಲ ಉತ್ಪಾದನೆಗಳು ಸರ್ಕಾರದ ಒಡೆತನದಲ್ಲಿ ಇರ್ತೀವಿ. ಉತ್ಪಾದನೆಗಳು ಎಷ್ಟು ಅದಾವಿಲ್ಲಿ 4 ಅದಾವ. ಯಾವ್ಯಾವ ಅದಾವ? ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಇವೆಲ್ಲವೂ ಸಂಪೂರ್ಣ ಯಾರ ಒಡೆತನದಲ್ಲಿರ್ತೀವಿ? ಸರ್ಕಾರದ ಒಡೆತನದಲ್ಲಿದ್ದು ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಎಂಬುದನ್ನು ನಿರ್ಧಾರ ಯಾವತ್ತು ಹೊತ್ತದಲ್ಲಿ ಸರ್ಕಾರವೇ ತಗೋತಿತ್ತಂದ್ರೆ ಇಲ್ಲಿ ಯಾರಿಗೆ ಪ್ರವೇಶ ಇರೋದಿಲ್ಲ ಅಂದ್ರೆ ಖಾಸಗಿಯವ್ರಿಗೆ ಏನಪ್ಪ ಅಂದ್ರೆ ಪ್ರವೇಶ ಇರ್ಲಿಕ್ಕಂದ್ರೆ ಅದು ಯಾವುದು ಏನಂತ ಕರಿತೀವಿ ಅಂದ್ರೆ ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ಕರಿತೀವಿ. ಸಂಪೂರ್ಣವಾಗಿ ಬೆಲೆ ನಿರ್ಧಾರವನ್ನು ನೋಡಿದಾಗ ನೋಡಿ ವಸ್ತುಗಳ ಬೆಲೆಗಳು ಸರ್ಕಾರದಿಂದ ನಿರ್ಧಾರವಾಗುವುದರಿಂದ ನೋಡಿ ವಸ್ತುಗಳು ಸರ್ಕಾರದಿಂದ ನಿರ್ಧಾರ ಆಗುವುದರಿಂದ ಯೋಜಿತ ಆರ್ಥಿಕತೆಯಲ್ಲಿ ಉತ್ಪಾದನೆ ಪ್ರಮಾಣಕ್ಕೆ ಅನುಗುಣವಾಗಿ ಸರ್ಕಾರವೇ ಬೆಲೆ ನಿರ್ಧರಿಸುತ್ತದೆ. ನೋಡಿ ವಸ್ತುಗಳ ಬೆಲೆಗಳು ಯಾರು ನಿರ್ಧಾರ ಮಾಡ್ತಾರೆ? ಇಲ್ಲಿ ಸರ್ಕಾರವೇ ಏನು ಮಾಡ್ತದೆ? ಇವುಗಳನ್ನು ಬೆಲೆಗಳನ್ನು ನಿರ್ಧಾರ ಮಾಡ್ತಾರೆ. ಉದಾಹರಣೆ ನೋಡಿದಪ್ಪ ಅಂದ್ರೆ ನಮಗೆ ಇಲ್ಲೇನಪ್ಪ ಅಂದ್ರೆ ಅಕ್ಕಿ ಬರುತ್ತೆ, ಸರ್ಕಾರದಿಂದಪ್ಪ ಅಂದ್ರೆ ರಾಸನ ಬರುತ್ತೆ. ಈ ರಾಸನಪ್ಪ ಬೆಲೆ ಯಾರು ನಿರ್ಧಾರ ಮಾಡಿರ್ತಾರೆ ಅಂದ್ರೆ ನಮಗಿಲ್ಲಿ ಸರ್ಕಾರದವರೇ ನಿರ್ಧಾರ ಮಾಡ್ತಾರೆ. ಅಂತ ಆರ್ಥಿಕತೆಗೆ ಏನಂತ ಕರಿತೀವಿ ಅಂದ್ರೆ ಪ್ರಮುಖವಾಗಿ ನಾವಿಲ್ಲಿ ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತೇಳಿ ಕರಿತೀವಿ. ಅದೇ ರೀತಿ ನಂತರ ನೋಡಿದಾಗ ಇದರ ಲಕ್ಷಣಗಳನ್ನು ನೋಡಿದಾಗ ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂದ್ರೆ ಉತ್ಪಾದನೆ, ವಿನಿಮಯ, ಸರಕು ಸೇವೆ ಅನುಭವಕ್ಕೆ ಸಂಬಂಧಿಸಿದಂತೆ ಎಲ್ಲ ನಿರ್ಧಾರಗಳು ಯಾವತ್ತು ತಗೋತದ್ರಲ್ಲಿ ಸರ್ಕಾರ ತೆಗೆದುಕೊಳ್ತದೆ. ಈ ಆರ್ಥಿಕತೆ ಗುಣಮಟ್ಟದ ಸರಕು ಉತ್ಪಾದನೆಗೆ ಹೆಚ್ಚಿನ ಮಹತ್ವ ನೀಡುತ್ತದೆ. ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಗುಣಮಟ್ಟ ಅಂದ್ರೆ ಇಲ್ಲೇನಪ್ಪ ಕಲ್ಯಾಣಕ್ಕೆ ಏನಪ್ಪ ಅಂದ್ರೆ ಅತಿ ಹೆಚ್ಚಿನ ಏನು ಮಾಡ್ತದೆ? ಇಲ್ಲಿ ಪ್ರಾಮುಖ್ಯತೆ ನೀಡುತ್ತದೆ. ಈ ಆರ್ಥಿಕತೆ ಏನಪ್ಪ ಅಂದ್ರೆ ಲಾಭ ಗಳಿಸುವ ಉದ್ದೇಶದ ಬದಲಾಗಿ ಜನರ ಕಲ್ಯಾಣ ಉದ್ದೇಶ ಏನಪ್ಪ ಅಂದ್ರೆ ಹೊಂದಿರ್ತದೆ. ಯಾವ ಉದ್ದೇಶ ಹೊಂದಿರಲ್ಲ ಅಂದ್ರೆ ಲಾಭ ಗಳಿಸುವ ಉದ್ದೇಶ ಹೊಂದಿರಲ್ವ. ಯಾವ ಉದ್ದೇಶ ಹೊಂದಿರ್ತಂದ್ರೆ ಕಲ್ಯಾಣದ ಉದ್ದೇಶವನ್ನು ಹೊಂದಿರ್ತದ. ನಂತರ ನೋಡಿದಾಗ ಈ ಆರ್ಥಿಕತೆಯಲ್ಲಿ ವಿದೇಶಿ ಪೈಪೋಟಿಯಿಂದ ದೇಶೀಯ ಕೈಗಾರಿಕೆಗಳ ಸಂಪೂರ್ಣ ಏನು ಮಾಡಲಾಗ್ತದೆ ಅಂದ್ರೆ ರಕ್ಷಣೆ ಮಾಡಲಾಗ್ತದೆ. ಯಾವ ಕೈಗಾರಿಕೆಗಳನ್ನು? ದೇಶೀಯ ಕೈಗಾರಿಕೆಗಳು ಏನು ಮಾಡ್ತೇವೆ ನಾವಿಲ್ಲಿ
ರಕ್ಷಣೆ ಮಾಡಲಾಗುತ್ತದೆ ಎಂಬುದನ್ನಪ್ಪ ಅಂದ್ರೆ ಇಲ್ಲಿ ತಿಳಿದು ಬರ್ತದೆ. ಇದೇನಪ್ಪ ಅಂದ್ರೆ ಪ್ರಮುಖವಾಗಿ ಕೇಂದ್ರೀಯ ಯೋಜಿತ ಆರ್ಥಿಕತೆ ಸಂಬಂಧಪಟ್ಟಂತೆ. ನಂತರ ಎರಡನೇದು ನೋಡಿದಾಗ ಮಾರುಕಟ್ಟೆಯ ಆರ್ಥಿಕತೆ. ಮಾರುಕಟ್ಟೆ ಆರ್ಥಿಕತೆ ಏನಪ್ಪ ಅಂದ್ರೆ ಕೇಂದ್ರೀಯ ಯೋಜಿತ ಆರ್ಥಿಕತೆ ಏನಪ್ಪ ಅಂದ್ರೆ ವಿರುದ್ಧವಾದದ್ದು. ಕೇಂದ್ರೀಯ ಯೋಜಿತ ಆರ್ಥಿಕತೆಗೆ ಪ್ರಮುಖ ಉದಾಹರಣೆ ದೇಶಗಳನ್ನು ನೋಡೋದೇನಪ್ಪ ಅಂದ್ರೆ ನಾವಿಲ್ಲಿ ಚೀನಾ ದೇಶ ತಗೋಬೋದು. ನೋಡಿರಿ, ಚೀನಾ ದೇಶದಲ್ಲಿ ಸಮಾಜವಾದಿ ರಾಷ್ಟ್ರ ಆಗೋದ್ರಿಂದ ಸಂಪೂರ್ಣ ಏನಪ್ಪ ಅಂದ್ರೆ ಸರ್ಕಾರ ಏನು ಮಾಡ್ತದೆ, ಅಲ್ಲಿ ನಿರ್ಧಾರ ತೆಗೆದುತ್ತದೆ. ಅದೇ ರೀತಿ ಒಂದು ಆರ್ಥಿಕತೆಯ ಉತ್ಪಾದನೆ ನೋಡಿ, ಉತ್ಪಾದನೆ, ವಿತರಣೆ, ವಿನಿಮಯ, ಅನುಭೋಗ ಇವೆಲ್ಲವೂ ಬಂಡವಾಳಶಾಹಿಗಳೇನಪ್ಪ ಅಂದ್ರೆ ಆಡಳಿತದಲ್ಲಿತ್ತಂದ್ರ ಅಥವಾ ಖಾಸಗಿಯವರ ಒಡೆತನದಲ್ಲಿತ್ತಂದ್ರ ಅದಕ್ಕೇನಂತ ಕರಿಬೇಕಂದ್ರೆ ಮಾರುಕಟ್ಟೆ ಅರ್ಥವ್ಯವಸ್ಥೆ. ಇದಕ್ಕೇನಂತ ಕರಿಬೋದಪ್ಪ ಅಂದ್ರೆ ಬಂಡವಾಳಶಾಹಿ ಆರ್ಥಿಕತೆ ಅಂತ ಕೂಡ ಏನು ಮಾಡ್ಬೋದು, ನಾವಿಲ್ಲಿ ಕರಿಬೋದಾಗಿರ್ತದೆ. ಇಲ್ಲೇನಪ್ಪ ನಿರ್ಧಾರಗಳು ಯಾರು ತಗೋತಾರಂದ್ರೆ ಖಾಸಗಿ ವ್ಯಕ್ತಿಗಳು ಏನು ಮಾಡ್ತಾರೆ, ಇಲ್ಲಿ ನಿರ್ಧಾರ ತಗೋತಾರ. ಉದಾಹರಣೆ ನೋಡಿದಾಗ ಯಾವ್ಯಾವ ರಾಷ್ಟ್ರ ಅಂದ್ರೆ ಇಲ್ಲಿ ಅಮೇರಿಕ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಜೊತೆಯಪ್ಪ ಅಂದ್ರೆ ಇತರೆ ರಾಷ್ಟ್ರಗಳು ಕೂಡ ಏನು ಮಾಡ್ತಾವೆ, ಇಲ್ಲಿ ಪೈಪೋಟಿ ನಡೆಸ್ತಾವೆ. ನಂತರ ನೋಡಿದಾಗ ಉದ್ದೇಶ ಏನು ಹೊಂದಿರ್ತಾವೆ ಅಂದ್ರೆ ಮಾರುಕಟ್ಟೆ ಆರ್ಥಿಕತೆ ಎಲ್ಲ ಉತ್ಪಾದಕರು ಉದ್ದೇಶ ಏನಪ್ಪ ಅಂದ್ರೆ ಇವ್ರದ್ದು ಉತ್ಪಾದಕರು ಲಾಭ ಗಳಿಸುವ ದೃಷ್ಟಿಯಿಂದ ವಸ್ತುಗಳನ್ನು ಉತ್ಪಾದಿಸಿ ಮಾರಾಟ ಮಾಡ್ತಾರೆ. ಯಾವ ಉದ್ದೇಶ ಇದ್ದಿರ್ತದೆ ಇವ್ರದ್ದು? ಲಾಭ ಗಳಿಸೋದು. ಎಲ್ಲ ಉದ್ದೇಶ ಏನಪ್ಪ ಅಂದ್ರೆ ಲಾಭ ಗಳಿಸೋದು. ನೀವೇನಾದರೂ ವಸ್ತುಗಳನ್ನು ಮಾರಾಟ ಮಾಡಕತ್ತಿದ್ರಂದ್ರೆ ಉದಾಹರಣೆಗೆ ಕರೋನಾದಲ್ಲಿ ನೋಡ್ಬಾರ್ದು ನಾವು. ಇಲ್ಲೇನಪ್ಪ ಅಂದ್ರೆ ಯಾವುದೇನಪ್ಪ ಅಂದ್ರೆ ತಂಬಾಕು ತೋರಿ, ಉದಾಹರಣೆಗೆ ತಂಬಾಕು ತಗೋಬೇಕು ನೋಡಿದಾಗ ಇಲ್ಲಪ್ಪ 5 ರೂಪಾಯಿ ರೇಟ್ ಇದ್ದಿದ್ದು 10 ರೂಪಾಯಿ ರೇಟ್ ಇದ್ದಿದ್ದು 40 ರೂಪಾಯಿ 50 ರೂಪಾಯಿ ರೇಟ್ ಮಾಡಿದ್ರು. ಜೊತೆ ಏನಪ್ಪ ಅಂದ್ರೆ ವೈನ್ಸ್ ನೋಡಿದಾಗ ಅತಿ ಹೆಚ್ಚು ಏನು ಮಾಡಿದ್ರಲ್ಲಿ ಮಾರಾಟ ಉದ್ದೇಶ ಏನಿರ್ತದದು ಲಾಭ ಗಳಿಸೋದಾಗಿರ್ತದೆ. ಈ ಒಡೆತನ ನೋಡಿದಾಗ ಸಂಪೂರ್ಣ ಏನಪ್ಪ ಅಂದ್ರೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಖಾಸಗಿ ವ್ಯಕ್ತಿಗಳು ಮಾರುಕಟ್ಟೆಯ ಮೇಲೆ ಸಂಪೂರ್ಣವಾದಂಥ ನಿಯಂತ್ರಣ ಸಾಧಿಸ್ತಾರೆ. ಯಾವ ವ್ಯಕ್ತಿಗಳು ಇರ್ತವೆ, ಸರ್ಕಾರ ಯಾವುದೇ ರೀತಿಯಿಂದ ಹಸ್ತಕ್ಷೇಪ ಮಾಡಲ್ಲ. ಆದರೆ ಖಾಸಗಿ ವ್ಯಕ್ತಿಗಳ ಸಂಪೂರ್ಣ ಏನು ಮಾಡ್ತಾರೆ, ಇಲ್ಲಿ ಇವುಗಳ ಮೇಲೆ ನಿಯಂತ್ರಣ ಇರ್ತಾರೆ. ಬೆಲೆ ನಿರ್ಧಾರವನ್ನು ನೋಡಿದಾಗ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಸರಕು ಮತ್ತು ಸೇವಾ ಬೆಲೆಯಲ್ಲಿ ಮಾರುಕಟ್ಟೆ ಶಕ್ತಿಗಳಾದ ಎದರ ಮೇಲೆ ನಿರ್ಧಾರ ಆಗ್ತಂದ್ರೆ ಅಲ್ಲಿ ಇರ್ತಕ್ಕಂಥ ಬೇಡಿಕೆ ಮತ್ತು ಪೂರೈಕೆಗಳ ಮೇಲೆ ಇಂಪಾರ್ಟೆಂಟ. ಇಲ್ಲೇನಪ್ಪ ಅಂದ್ರೆ ಉದ್ದೇಶ ಲಾಭ ಗಳಿಸೋದಾಗಿರ್ತದೆ, ನಿಯಂತ್ರಣ ಖಾಸಗಿ ವ್ಯಕ್ತಿಗಳು ಹೊಂದಿರ್ತದ. ಇಲ್ಲಿ ಬೆಲೆ ಎದರ ಮೇಲೆ ನಿರ್ಧಾರ ಆಗ್ತದಂದ್ರೆ ಮಾರುಕಟ್ಟೆ ಶಕ್ತಿಗಳು ಬರ್ತವೆ. ಯಾವ್ಯಾವು? ಬೇಡಿಕೆ ಮತ್ತು ಪೂರೈಕೆ. ನೋಡ್ರಿ, ಬೇಡಿಕೆ ಏನಿರ್ತದಂದ್ರೆ ಏನಾದರೂ ಬೆಲೆ ಹೆಚ್ಚಾಯ್ತಂದ್ರೆ ನೋಡ್ರಿ, ಬೆಲೆ ಹೆಚ್ಚಾಯ್ತಂದ್ರೆ ಬೇಡಿಕೆ ಏನು ಮಾಡ್ತದೆ, ಆಟೋಮೆಟಿಕಲಿ ಕಡಿಮೆ ಆಗಿಬಿಡ್ತದ. ಒಂದು ವೇಳೆ ಏನಾದರೂ ಬೆಲೆ ಕಡಿಮೆ ಆಯ್ತಂದ್ರೆ ಬೇಡಿಕೆ ಏನಾಗ್ತದೆ, ಇಲ್ಲಿ ಹೆಚ್ಚಳವಾಗ್ತದ. ಉದಾಹರಣೆ ನೋಡಿದಾಗ ಬೆಲೆ ಹೆಚ್ಚಾದಾಗ ಇಲ್ಲಿ ಏನಪ್ಪ ಅಂದ್ರೆ ಬೇಸಿಗೆ ಕಾಲದಲ್ಲಿ ಟೊಮೊಟೊ ಬೆಲೆ ಏನಾಗ್ತದೆ, ಇಲ್ಲಿ ಜಾಸ್ತಿ ಆಗ್ತದೆ. ಆ ಬೇಡಿಕೆ ಏನಾಗ್ತದೆ 1 ಕಿಲೋ ತಗೋದು ಅರ್ಧ kg ಪ್ರಾರಂಭ. ಅದೇ ಏನಾದರೂ ಏನಪ್ಪ ಅಂದ್ರೆ ಮಳೆಗಾಲದಲ್ಲಿ ಬೆಲೆ ಕಡಿಮೆ ಆದಾಗ ಬೇಡಿಕೆ ಆಟೋಮೆಟಿಕ್ ಹೆಚ್ಚಳ ಆಗ್ತದೆ. ಅವಾಗ ಕಡಿಮೆ ತಗೋದು ಏನು ಮಾಡ್ತೀವಿ, ಅಲ್ಲಿ ಹೆಚ್ಚಳ ಪ್ರಮಾಣದಲ್ಲಿ ತಗೋತೀವಿ. ನಂತರ ಪೂರೈಕೆ ನೋಡಿದಾಗ ಏನಾದರೂ ಬೆಲೆ ಹೆಚ್ಚಳ ಆಯ್ತಂದ್ರೆ ಪೂರೈಕೆ ಕೂಡ ಏನಾಗ್ತದಲ್ಲಿ ಹೆಚ್ಚಳವಾಗ್ತದೆ. ಹೆಚ್ಚಿಗೆ ಮಾರಾಟ ಏನಪ್ಪ ಅಂದ್ರೆ ಬೆಲೆ ಜಾಸ್ತಿ ಏನು ಮಾಡ್ತೀವಿ, ಹೆಚ್ಚು ನಾವಿಲ್ಲಿ ಮಾರಾಟ ಮಾಡ್ಬೇಕಂತ ಕರಿತೀವಿ. ಅದೇ ರೀತಿ ಏನಪ್ಪ ಅಂದ್ರೆ ಪೂರೈಕೆ ಹೆಚ್ಚಾಗ್ತದೆ. ಏನಾದರೂ ಬೆಲೆ ಕಡಿಮೆ ಆಯ್ತಂದ್ರೆ ಪೂರೈಕೆ ಕೂಡ ಏನಾಗ್ತದಲ್ಲಿ ಕಡಿಮೆ ಆಗ್ತದೆ. ಬೆಲೆ ಮತ್ತು ಬೇಡಿಕೆ ನಡುವೆ ಏನಪ್ಪ ಅಂದ್ರೆ ವಿರುದ್ಧ ಸಂಬಂಧವಿದೆ. ನೋಡ್ರಿ, ಬೆಲೆ ಮತ್ತು ಬೇಡಿಕೆ ನಡುವೆ ವಿರುದ್ಧ ಸಂಬಂಧವಿದೆ. ಬೆಲೆ ಮತ್ತು ಪೂರೈಕೆ ನಡುವೆ ಏನಪ್ಪ ಅಂದ್ರೆ ಪರಸ್ಪರ ನೇರ ಸಂಬಂಧವಿದೆ. ಯಾವ ಸಂಬಂಧದಲ್ಲಿ ನೇರ ಸಂಬಂಧ ಇದ್ದದ್ದು ಏನು ಮಾಡ್ತದೆ, ನಮಗೆ ಇಲ್ಲಿ ಕಂಡು ಬರ್ತದ. ನೋಡ್ರಿ, ಮಾರುಕಟ್ಟೆಯ ಆರ್ಥಿಕತೆಯ ಲಕ್ಷಣಗಳನ್ನು ನೋಡಿದಾಗ ಮಾರುಕಟ್ಟೆ ಆರ್ಥಿಕತೆ ಏನಪ್ಪ ಅಂದ್ರೆ ಬೆಲೆಯ ಯಂತ್ರದ ಪಾತ್ರ ಏನಪ್ಪ ಅಂದ್ರೆ ಅಧಿಕವಾಗಿದ್ದು ಸರಕು ಮತ್ತು ಸೇವೆಗಳ ಬೆಲೆಗಳನ್ನು ಮಾರುಕಟ್ಟೆ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆಗಳು ಏನು ಮಾಡ್ತದೆ, ಇಲ್ಲಿ ನಿರ್ಧಾರವಾಗ್ತದೆ. ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಆರ್ಥಿಕ ಚಟುವಟಿಕೆಗಳ ಸರ್ಕಾರದ ಹಸ್ತಕ್ಷೇಪ ಇರುವುದಿಲ್ಲ. ಸಂಪೂರ್ಣ ಯಾರ ಹಸ್ತಕ್ಷೇಪ ಇರ್ತದೆ ಅಂದ್ರೆ ಇಲ್ಲಿ ಬಂಡವಾಳಶಾಹಿಗಳಿದ್ವು ಅಂದ್ರೆ ಖಾಸಗಿ ವ್ಯಕ್ತಿಗಳದ್ದು ಏನಿರ್ತದೆ ಅಂದ್ರೆ ಇಲ್ಲಿ ಒಡೆತನ ಇರ್ತದೆ. ಇದರ ಜೊತೆಗೆ ನೋಡಿದಾಗ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಸಂಪತ್ತಿನ ಅಸಮಾನ ಏನಪ್ಪ ಅಂದ್ರೆ ಹಂಚಿಕೆಯಿಂದ ಕೂಡಿರ್ತದೆ. ಸಂಪತ್ತೇನು ಮಾಡಿರ್ತದೆ, ಅಸಮಾನ ಹಂಚಿಕೆಯಿಂದ ಏನಪ್ಪ ಅಂದ್ರೆ ಕೂಡಿರೋದ್ರಿಂದ ಇಲ್ಲಿ ಗರಿಷ್ಠ ಏನಪ್ಪ ಅಂದ್ರೆ ವ್ಯಕ್ತಿಗಳಿಗೆ ಸ್ವತಂತ್ರ ಇರ್ತಾರೆ. ಅವ್ರು ಏನಪ್ಪ ಅಂದ್ರೆ ಬೆಲೆ ಅವರೇ ನಿರ್ಧಾರ ಮಾಡೋದ್ರಿಂದ ಇಲ್ಲಿ ಸ್ವತಂತ್ರವಾಗಿ ಏನಪ್ಪ ಅಂದ್ರೆ ಇರ್ತದ.